ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಹಾಕಿರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಯಾವ ರೀತಿ ಜನಸಂಖ್ಯೆ ಸೇರಿದೆ, ಎಷ್ಟು ಜನ ಸೇರಿದೆ ಅನ್ನೋದು ದಯವಿಟ್ಟು ಈ ವಿಡಿಯೋದಲ್ಲೆಲ್ಲ ತೋರಿಸ್ಕೊಡ್ತೀನಿ. ನೋಡಿ, ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ಅಂದರೆ ಲಾಸ್ಟ್ ಶುಕ್ರವಾರದಂದು ದೊಡ್ಡ ತೇರು ನಡೆದಿದೆ. ಆ ರಥೋತ್ಸವ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗಿಯಾಗಿದ್ವಿ. ಯಾವ ರೀತಿ ಎಳಿತಾ ಇದ್ದಾರೆ ಅನ್ನೋದು ದಯವಿಟ್ಟು ಈ ವಿಡಿಯೋದಲ್ಲ ನಾನು ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಯಾರು ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಎಷ್ಟು ಜನ ಸೇರಿದೆ ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಲ್ಲ, ತುಂಬ ಜನ ಸೇರಿದೆ. ಮತ್ತು ಇನ್ನೂ ಏನು ಹೇಳ್ಬೇಕಂತಂದರೆ, ಪೊಲೀಸ್ ಸಿಬ್ಬಂದಿಗಳಂತೂ ಸರ್ಪಗಾವಲು ಇದ್ದಾರೆ ಗುರು. ಅಷ್ಟೊಂದು ಜನ ಇದ್ದಾರೆ. ಯಾಕೆಂದರೆ ಸುತ್ತಲೂ ಅಹಿತಕರ ಘಟನೆಗಳು ನಡಿಬಾರ್ದು ಅಂತೇಳಿ ಸುತ್ತಲೂ ಸರ್ಪಗಾವಲು ಇದ್ದಾರೆ. ಯಾರಾದರೂ ಹುಡುಗರಾಗಲಿ ಮತ್ತೊಬ್ಬರಾಗಲಿ ಕೈಲಾಗ್ದರಾಗಲಿ ಎಡವಿ ರಥೋತ್ಸವದ ಅಡಿಕೆ ಬೀಳೋದಾಗಲಿ ಏನಾದರೂ ಒಂಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಷ್ಟು ಸಿಬ್ಬಂದಿಗಳು ಎಷ್ಟು ಸರ್ಪಗಾವಲಿದ್ದಾರೆ ಅಂದರೆ, ದಯವಿಟ್ಟು ನಮ್ಮ ಎಲ್ಲರ ಕಡೆಯಿಂದ ನಮ್ಮದೊಂದು ಸಲ್ಯೂಟು ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ. ಮತ್ತು ನಮ್ಮ ದೇವರ ಬಗ್ಗೆ ನಾವು ಹೆಚ್ಚಿನದಾಗಿ ಹೇಳ್ಬೇಕಂದ್ರೆ, ಇಡೀ ನಮ್ಮ ಎಲ್ಲೆಲ್ಲೂ ಮನುಷ್ಯ ರೂಪದಲ್ಲಿರ್ತಕ್ಕಂಥ ಲಿಂಗ ಎಲ್ಲೂ ಇಲ್ಲ. ನಮ್ಮ ಹೇಮಾವತಿಯಲ್ಲೊಂದೇ ಇರೋದು. ಹೇಮಾವತಿ ಅಂಜಾರ್ ಸಿದ್ದೇಶ್ವರನ ಒಂದು ಸನ್ನಿಧಿಯಲ್ಲಿ ಮಾತ್ರನೇ ಇರೋದು. ಆ ರೀತಿ ಇದೆ. ದಯವಿಟ್ಟು ಈ ವಿಡಿಯೋನ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ಭಕ್ತಾದಿಗಳು ಪ್ರತಿ ವರ್ಷನೂ ಲಕ್ಷಾಂತರಕ್ಕೆ ಇರ್ತಕ್ಕಂಥ ಜನ ಮಿಲಿಯನ್ ಗಟ್ಟಲೆ ಹೆಚ್ಚಾಗಬೇಕು. ಯಾಕೆಂದರೆ ಈ ಭಕ್ತಾದಿಗಳು ಈ ದೇವರಿಗೆ ಅಷ್ಟೊಂದು ತುಂಬ ನಿಮ್ಮ ಕಾರ್ಯರೂಪಗಳಾಗಲಿ ಯಾವುದೇ ಆಗಲಿ ನೀವು ಹೊಂದ್ಕೊಂಡಿರೋ ಕೆಲಸ 100ಕ್ಕೂ ಸಕ್ಸಸ್ ಆಗುತ್ತೆ. ದಯವಿಟ್ಟು ಈ ವಿಡಿಯೋ ನೋಡ್ತಕ್ಕಂಥವ್ರು ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ನಿಮ್ಗೇನಾದ್ರೂ ಒಂದು ಕುಲ್ಲುಪ್ರೆ ಅಂತಿರಲ್ವ, ಎಲ್ಲನ್ನ ಕತ್ತಲ್ಲಿ ಕಂಕಳ ದಡೆಯಲ್ಲಿ ಇದ್ದಿರ್ತೈತಲ್ವ, ಆ ಕುಲ್ಲುಪ್ರೆ ಏನನ್ನು ಇದ್ದಿದ್ರೆ ಸೂರು ಬೆಲ್ಲ ಸೂರು ಮೆಣಸು ಅಂತೇಳಿ ಸೂರು ಬಿಡ್ತೀನಿ ಅಂತೇಳಿ ಮೊಕ್ಕೊಂಡ್ರೆ ನಿಮಗೆ ಒಂದೇ ಒಂದು ಚೂರು ಕಾಲಲ್ಲೇ ಕೈಯಲ್ಲಾಗಲಿ ಇರ್ತಕ್ಕಂಥದ್ದು ಏನೂ ಇರೋದಿಲ್ಲ. ಅಷ್ಟು ನೀಟಾಗೆ ಬಗೆಹರಿದೋಗುತ್ತೆ. ಇದಕ್ಕೆ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಜೈ ಅಂಜಾರ್ ಸಿದ್ದೇಶ್ವರ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಯಾಕೆಂದರೆ ಪ್ರತಿಯೊಂದು ಕಾಯಿಲೆಗಳಿಗೆ ನಿಮಗೆ ಅಕಸ್ಮಾತ್ ನಿಮ್ಮ ಬೆಳೆ ಏನನ್ನ ನಿಮಗೆ ಕೈ ಕೊಡ್ತಾ ಇದೆಯಾ, ಇಲ್ಲಾಂದರೆ ನೀವು ಏನಾದ್ರೂ ಒಂದು ಮದುವೆಯನ್ನು ನಮಗೆ ನಿಶ್ಚಯ ಆಗ್ತಾ ಇಲ್ವಾ, ದಯವಿಟ್ಟು ಈ ದೇವರಿಗೆ ನಡ್ಕೊಳ್ಳಿ, ಖಂಡಿತವಾಗಿ ಯಶಸ್ಸಾಗುತ್ತೆ. ಇದಂತೂ ಸತ್ಯ ನಾನು ಹೇಳೋದು. ಇಷ್ಟು ಸತ್ಯ ಇಲ್ದಿದ್ರೆ ಇಷ್ಟೊಂದು ಜನ ಬರ್ತಿದ್ರ? ನೀವೇ ಥಿಂಕ್ ಮಾಡಿ ಸಾಕು. USA ಎಲ್ಲ ಇದ್ದಾರಂತೆ, ಅಮೇರಿಕದಲ್ಲೇ ಇದ್ದಾರಂತೆ. ಪ್ರತಿ ವರ್ಷವೂ ಅಂದರೆ ದೊಡ್ಡ ರಥೋತ್ಸವ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ಜನಗಳಿಗೆ US ಅಲ್ಲಿರ್ತಕ್ಕಂತಹವರು ಪ್ರತಿಯೊಬ್ಬರೂ ಊಟದ ವ್ಯವಸ್ಥೆ ಅದೆಲ್ಲ ಫ್ರೀಯಾಗಿ ಮಾಡ್ತಾರಂತೆ. ಅವ್ರಿಗೆ ಅಷ್ಟು ಚೆನ್ನಾಗಿ ದೇವರು ಎತ್ಕೊಂಡಿರೋದ್ರಿಂದ ಅಲ್ವಾ ಅವರು ನಮಗೆಲ್ಲ ಅನ್ನದಾನ ಮಾಡೋದು. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ, ಅಗ್ನಿಗೊಂಡದ ದಿವಸ ಬೆಳ್ಳಿ ಬಟ್ಲು ಜಯರಾಮ್ ರೆಡ್ಡಿ ಅಂತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಲಕ್ಷಾಂತರ ಕೋಟ್ಯಾಂತರ ಜನಗಳು ಬರ್ತಾರೆ. ಅವರೆಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿಕೊಡ್ತಾರೆ. ಯಾರು ನಮ್ಮ ಎನ್ ಜೆ ರೆಡ್ಡಿ ಮಕ್ಕಳಾದ ಜಯರಾಮ್ ರೆಡ್ಡಿ ಅವರು. ದಯವಿಟ್ಟು ಅವ್ರಿಗೂ ಒಂದು ಸಲ್ಯೂಟು. ಮತ್ತು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರು ಸಾಕಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ. ನಿಮಗೆ ದೇವ್ರ ಅಂಜಾರ್ ಸಿದ್ದೇಶ್ವರ ಕಾಪಾಡ್ತತೆ ಅಂತ ಹೇಳ್ಬಿಟ್ಟು. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.